ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತೆ ದೋಹೆಯನ್ನ ತಿಳ್ಕೊಳ್ಳೋಣ. ಬಧಿ ಬಿರಾಧ್ ಖರ್ ದೂಷ ನಹಿ ಲೀಲಾ ಹತ್ಯೋ ಕಬಂಧ ಬಾಲಿ ಏಕ ಸರ್ ಮಾರ್ಚ್ಯೋ तेहि जानहु दस कंध जेहि जलनाथ बंधायवु हेला उतरे प्रभु दल सहित सुबेला कारुनीक दिनकर कुल केतु दूत पटायवु तव हित हेतु सभा माझ जेहि तव बल मथा करी बरूथ महु मृगपति जथा अंगद हनुमत अनुचर जाके रन बांकुरे बीर अति बांके तेहि कह पिय पुनि पुनि नर कहूँ मुधा मान ममता मद बहूँ अहह कंत कृत राम विरोधा काल बिबस मन उपजन बोधा काल दंड गही काहू न मारा हरई धर्म बल बुद्धि बिचारा निकट काल जेहि आवत साई तेहि भ्रम होई तुम्हारी ही नाई. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾವಣನಿಗೆ ಮಂಡೋದರಿ ವಿವೇಕದ ಮಾತುಗಳನ್ನಾಡಿ ಹೇಳ್ತಾ ಇದ್ದಾಳೆ. ನಿಮ್ಮ ಕಣ್ಮುಂದೆನೆ ಏನೆಲ್ಲ ಆಯ್ತೋ ನೋಡಿದಿರಾ. ಲಕ್ಷ್ಮಣನ ರೇಖೆಯನ್ನ ನೀವು ದಾಟಕ್ಕಾಗ್ಲಿಲ್ಲ. ಶೂರ್ಪಣಖಿಗೆ ಏನಾಯ್ತು ಅನ್ನೋದು ನಿಮಗೆ ಗೊತ್ತಿದೆ. ಲಂಕೆಗೇನಾಯ್ತು ಅನ್ನೋದು ಗೊತ್ತಿದೆ. ಅಶೋಕವನ ರಾಕ್ಷಸರು ಮತ್ತೆ ಅಕ್ಷಯ್ ಕುಮಾರನನ್ನ ಕೊಂದಿದ್ದು ಇದೆಲ್ಲ ನಿಮ್ಮ ಮುಂದೆನೆ ನಡೀತು. ಆದ್ರೂ ನೀವೇನು ಮಾಡ್ಲಿಲ್ಲ. ಆಮೇಲೆ ರಾಮ ನಿಮ್ಮ ಮುಂದೆನೆ ಜನಕನ ಸಭೆಯಲ್ಲಿ ಶಿವಧನುಸ್ಸನ್ನ ಭಂಗ ಮಾಡಿ ಸೀತೆಯನ್ನು ಕೂಡ ಮದುವೆ ಆದ. ಆಗ್ಲೂ ನೀವೇನು ಮಾಡ್ಲಿಲ್ಲ. ಇನ್ನು ಬೇಕಾದಷ್ಟು ಹೇಳಿ ಇಷ್ಟೆಲ್ಲ ಆದ್ರೂ ಕೂಡ ಅವನ ಜೊತೆ ಹೋರಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಮಗೆ ನಾಚಿಕೆ ಆಗೋದಿಲ್ವಾ ಅಂತಂದ್ಬಿಟ್ಟು ಹೇಳ್ತಾಳೆ. ಆಮೇಲೆ ಹೇಳ್ತಾಳೆ, ಓ ದಶಕಂಠ, ವಿರಾಧ ಖರದೂಷಣರನ್ನ ಕೂಡ ಕೊಂದು ಲೀಲಾಜಾಲವಾಗಿ ಕಬಂಧನನ್ನ ವಧಿಸಿ ಒಂದೇ ಬಾಣದಿಂದ ವಾಲಿಯನ್ನ ಯಾವ ಸದನಕ್ಕೆ ಕಳಿಸಿದ್ನೋ, ಅಂದ್ರೆ ವಾಲಿಯನ್ನೂ ಕೂಡ ಆ ಯಮಪುರಿಗೆ, ಯಮರಾಜನ ಮನೆಗೆ ಅಂತ ಅರ್ಥ, ಅಲ್ಲಿಗೆ ಕಳಿಸಿದಾನೆ. ನೀವು ಆ ಶ್ರೀರಾಮನ ಮಹತ್ವವನ್ನ ಮನದಟ್ಟು ಮಾಡ್ಕೊಳ್ಳಿ. ಅಂದ್ರೆ ಅವನು ಸಾಮಾನ್ಯ ಮನುಷ್ಯ ಅಂತ ನೀವು ತಿಳ್ಕೊಂಡಿದ್ದೀರಲ್ಲ, ಸಾಮಾನ್ಯ ಒಬ್ಬ ರಾಜ ಅಂತ ತಿಳ್ಕೊಂಡಿದ್ದೀರಲ್ಲ, ಅವನ ಒಂದು ಕೆಲಸಗಳು ಏನೇನೆಲ್ಲ ನಡೆದಿದೆಯೋ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಅವನ ಮಹತ್ವ ಏನು ಅನ್ನೋದನ್ನ ತಿಳ್ಕೊಳ್ಳಿ. ಅವನ ಆಯಾಸನೇ ಇಲ್ಲದೆ ಸಮುದ್ರಕ್ಕೆ ಸೇತುವೆಯನ್ನ ನಿರ್ಮಾಣ ಮಾಡಿ ತನ್ನ ಸೈನ್ಯದ ಜೊತೆ ಸುವೇಲ ಪರ್ವತದ ಮೇಲೆ ಬಂದು ಇಳ್ಕೊಂಡಿದ್ದಾನೆ. ಅಂದ್ರೆ ಸಮುದ್ರಕ್ಕೆ ಸೇತುವೆ ಕಟ್ಟೋದು ಸಾಮಾನ್ಯವಾದಂಥ ವಿಷಯ ಅಲ್ಲ. ಆದರೂ ಅವನೇನು ಕಷ್ಟಪಡದೇನೆ ಆರಾಮಾಗಿ ಸೇತುವೆಯನ್ನು ಕಟ್ಕೊಂಡು ಬಂದು ಇಲ್ಲಿ ತನ್ನ ಸೈನ್ಯದ ಜೊತೆ ಸುವೇಲ ಪರ್ವತದಲ್ಲಿ ಬಂದು ಇಳ್ಕೊಂಡಿದ್ದಾನೆ. ಸೂರ್ಯ ವಂಶ ಶ್ರೇಷ್ಠನೂ ಕರುಣಾಮಯನೂ ಆದಂತಹ ಶ್ರೀರಾಮಚಂದ್ರ ಪ್ರಭು ನಿಮ್ಮ ಒಳಿತಿಗೋಸ್ಕರನೇ ತನ್ನ ದೂತನನ್ನ ಕಳಿಸಿದ್ದ. ಅಂದ್ರೆ ಅವರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಿದ್ದಾರೆ. ನಿಮಗೂ ಕೂಡ ತೊಂದರೆ ಕೊಡಬಾರ್ದು, ನಿಮಗೆ ಒಳ್ಳೇದಾಗಬೇಕು, ಈಗಲಾದರೂ ನಿಮಗೆ ಬುದ್ಧಿ ಬಂದಿರುತ್ತೆ ಅನ್ನೋ ಒಂದು ಕಾರಣದಿಂದ ಅವನು ಡೈರೆಕ್ಟಾಗಿ ಯುದ್ಧ ಮಾಡಿಲ್ಲ, ದೂತನನ್ನ ಕಳಿಸಿದ್ದ. ಆ ದೂತ ಕೂಡ ತುಂಬಿದ ಸಭೆಯಲ್ಲಿ ಆನೆಗಳ ಸಮೂಹದಲ್ಲಿ ಸಿಂಹದ ಹಾಗೆ, ಅಂದ್ರೆ ಆನೆಗಳು ಹಿಂಡಿರುತ್ತಲ್ಲ ಅದರಲ್ಲಿ ಸಿಂಹ ಹೇಗೆ ನುಗ್ಗುತ್ತೋ ತನ್ನ ಬಲವನ್ನ ತೋರಿಸೋದಕ್ಕೆ, ಅದೇ ರೀತಿ ಆ ದೂತ ಕೂಡ ತುಂಬಿದ ಸಭೆಯಲ್ಲಿ ಬಂದು ನಿಮ್ಮ ಬಲವನ್ನ ನಿಸ್ತೇಜಗೊಳಿಸಿದ್ದಾನೆ. ಈಗ ನಿಮ್ಮಲ್ಲಿ ಬಲಾನೇ ಇಲ್ಲ, ನಿಮ್ಮಲ್ಲಿ ಆ ಕಾಂತಿನೂ ಹೊರಟೋಗಿದೆ. ಹನುಮಂತ, ಅಂಗದರಂತಹ ಮಹಾ ಯೋಧರು ಅವನ ಹತ್ರ ಬೇಕಾದಷ್ಟು ಜನ ಇದ್ದಾರೆ. ಅಂತಹ ಮಹಾವೀರರನ್ನ ನೀವು ಮಾತಿಗೂ ಕೂಡ ಮನುಷ್ಯರು, ತಾಪಸಿಗಳು ಅಂತ ಹೇಳ್ತಾ ಇರ್ತೀರಲ್ಲ, ಅಭಿಮಾನ, ಗರ್ವ, ಮಮಕಾರ ಇವುಗಳ ಹೊರೆಯನ್ನ ನೀವು ವ್ಯರ್ಥವಾಗಿ ಹೊತ್ಕೊಳ್ತಾ ಇದ್ದೀರಲ್ಲ. ಅಂದ್ರೆ ಇದೆಲ್ಲ ನೀವು ಇಟ್ಕೊಂಡಿದ್ದೀರ, ಅದನ್ನೆಲ್ಲ ಬಿಡಿ ಅಂತ ಹೇಳ್ತಾ ಇರೋದು. ನಾನು, ನಂದು, ನಾನೇ ಅನ್ನುವಂಥದ್ದು ಮತ್ತೆ ಈ ಗರ್ವ, ಮಮಕಾರ ಇದೆಲ್ಲ ಹೊರೆ ಥರ. ಅದನ್ನೆಲ್ಲ ನೀವು ವ್ಯರ್ಥವಾಗಿ ಹೊತ್ಕೊಂಡಿದ್ದೀರಾ. ಪ್ರಿಯತಮ, ನೀವು ಶ್ರೀರಾಮನಲ್ಲಿ ವೈರವನ್ನ ಕಟ್ಕೊಂಡಿದ್ದೀರಾ. ಕಾಲಕ್ಕೆ ವಶನಾದ್ರಿಂದ ನಿಮಗೆ ಜ್ಞಾನೋದಯವಾಗಲಿಲ್ಲ. ಅಂದ್ರೆ ಅರ್ಥ ಏನು? ನೀವೀಗ ಕಾಲಕ್ಕೆ ವಶರಾಗಿದ್ದೀರಾ, ನಿಮ್ಮ ಅಂತ್ಯಕಾಲ ಬಂದಿದೆ ಅಂತ ಅನ್ಸುತ್ತೆ. ಅದಕ್ಕೆ ನಿಮಗೆ
ಯಾರು ಏನು ಹೇಳಿದ್ರೂ ಕೇಳಿಸ್ತಾ ಇಲ್ಲ. ಮತ್ತು ಆ ಭಗವಂತ ಶ್ರೀರಾಮನನ್ನೇ ನೀವು ಶತ್ರುವನ್ನಾಗಿ ಮಾಡ್ಕೊಂಡಿದ್ದೀರಾ. ಕಾಲ ತನ್ನ ದಂಡದಿಂದ ಯಾರನ್ನೂ ಬಡಿಯೋದಿಲ್ಲ. ಅಂದರೆ ಅರ್ಥ ಏನು? ದಂಡ ತಗೊಂಡು ಹೊಡೆಯೋದಿಲ್ಲ. ಮತ್ತೇನು ಮಾಡ್ತಾನೆ? ನಮ್ಮಲ್ಲಿರುವಂಥ ಧರ್ಮವನ್ನ, ನಮ್ಮಲ್ಲಿರುವಂಥ ಬಲವನ್ನ, ಬುದ್ಧಿಯನ್ನ, ವಿಚಾರವನ್ನ ಕಸಿದ್ಕೊಂಡ್ಬಿಡ್ತಾನೆ. ನಾಥ, ಕಾಲ ಸನ್ನಿಹಿತವಾಗಿರೋರಿಗೆ ನಿಮ್ಮ ಹಾಗೇನೆ ಬುದ್ಧಿ ಭ್ರಮಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾಳೆ. ಯಾಕೆ ಅಂತಂದರೆ ಹನುಮಂತ ಹೇಳ್ತಾನೆ, ಅಂಗದ ಹೇಳ್ತಾನೆ, ವಿಭೀಷಣ ಹೇಳ್ತಾನೆ, ಮಂಡೋದರಿ ಹೇಳ್ತಾಳೆ. ಯಾರು ಹೇಳಿದ್ರೂ ಅವನಿಗೆ ಬುದ್ಧಿಗೆ ಹೋಗ್ತಾ ಇಲ್ಲ ಅಂತಂದರೆ ಕಾಲ ಹತ್ರ ಆಗಿದೆ, ಅಂದರೆ ಸಾವು ಹತ್ರ ಸಮೀಪಿಸಿದೆ. ಅದಕ್ಕೋಸ್ಕರನೇ ಬುದ್ಧಿ ಭ್ರಮಣೆ ಆಗಿದೆ. ಕಾಲ ಬೇರೆಯವರೆಲ್ಲ ಹೇಗೆ ಪನಿಷ್ಮೆಂಟ್ ಕೊಡ್ತಾರೋ ಆ ರೀತಿ ಪನಿಷ್ಮೆಂಟ್ ಕೊಡೋದಿಲ್ಲ. ಅದೇನು ಮಾಡುತ್ತೆ? ನಮ್ಮಲ್ಲಿರುವಂತಹ ಒಳ್ಳೆಯದನ್ನೆಲ್ಲ ಕಿತ್ಕೊಂಡ್ಬಿಡುತ್ತೆ. ಬುದ್ಧಿನೇ ನಮ್ಮನ್ನು ಭ್ರಷ್ಟರನ್ನಾಗಿ ಮಾಡಿಬಿಡುತ್ತೆ. ನಾವು ವಿಚಾರ ಮಾಡೋಕ್ಕೆ ಆಗಬಾರ್ದು, ಆ ರೀತಿ ಮಾಡಿಬಿಡುತ್ತೆ. ಆಗ ನಮಗಿಷ್ಟ ಬಂದಂಗೆ ನಡ್ಕೊಳ್ತೀವಿ. ನಾವು ಯಾವುದು ಮಾಡಬಾರ್ದೋ ಅದನ್ನು ಮಾಡೋಕ್ಕೆ ಹೋಗ್ತೀವಿ. ಯಾವ್ದು ಸರಿ ಯಾವ್ದು ತಪ್ಪು ಏನೂ ನಮಗೆ ಗೊತ್ತಾಗೋದಿಲ್ಲ. ಸೊ ಬುದ್ಧಿಭ್ರಮಣೆ ಆಗಿಬಿಡುತ್ತೆ. ಅದೇ ರೀತಿ ನಿಮಗೂ ಕೂಡ ಬುದ್ಧಿಭ್ರಮಣೆ ಆಗಿದೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾಳೆ. ಮುಂದುವರೆದೇನು ಹೇಳ್ತಾಳೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.